ಈಗ ಈ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು. ಈ ಯಾವುದೋ ಹಿಂದೆ ಒಂದು ಹಿಂದಿ ಸಿನಿಮಾ ನೋಡಿದ್ದೆ ನಾನು. ಆ ಹಿಂದಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಈ ಓಂಪುರಿ ಈ ಕೆಟ್ಟ ವ್ಯವಸ್ಥೆಯನ್ನು ನೋಡಿ ಒಂದು ಬೋರ್ಡ್ ಹತ್ರ ಬರ್ತಾರೆ. ಒಂದು ಬೋರ್ಡ್ ಬಿದ್ದಿರುತ್ತಲ್ಲಿ, ಅಲ್ಲಿ ಬಾಂಬೆ ಡೈಯಿಂಗ್ದು ಅದು ಆ ಬೋರ್ಡು. ಇವರೇನು ಮಾಡ್ತಾರೆ, ಒಂದು ಕಪ್ಪದು ತಗೊಂಬಂದು ಪೇಂಟ್ ತಗೊಂಬಂದು ಬಾಂಬೆ ಡೈಯಿಂಗ್ ಇರುತ್ತಲ್ಲ ಅದನ್ನು ಹಿಂಗೆ ಆ್ಯರೋ ಮಾರ್ಕ್ ಹಾಕಿ ಬಾಂಬೆ ಈಸ್ ಡೈಯಿಂಗ್ ಅಂತ ಬರೀತಾರೆ. ಅಂದರೆ ಮುಂಬೈ ಈ ಸ್ಥಿತಿ ಬಂದಿದೆ ಅಂತ. ಬೆಂಗಳೂರು ನೋಡಿದಂಥ ಸಂದರ್ಭದಲ್ಲೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಸಹವಾಸವೇ ಬೇಡ ಬೆಂಗಳೂರದು ಅಂತ ಏನಾದರೂ ಈ ಕಂಪನಿಯವರು ಇಲ್ಲಿಂದ ಗುಳೆ ಹೋಗ್ತಾ ಇದ್ದಾರಾ? ಎಷ್ಟು ಸರಿ ಅನ್ನಬೇಕು, ಎಷ್ಟು ಸರಿ ಆಡಬೇಕು, TV9 ಅದು ಎಷ್ಟು ಸರಿ ಅಭಿಯಾನ ಮಾಡಬೇಕು ಗುಂಡಿಗಳು ಗೊಟ್ರಗಳು ಅಂತ. ಬೇಡವೇ ಬೇಡ, ಸುಮ್ಮನೆ ಯಾಕೆ ಬೇಕು? ಬೆಂಗಳೂರನ್ನೇ ಬಿಟ್ಟು ಹೋಗ್ಬಿಡೋದಪ್ಪ ಅತ್ತಗೆ. ಕಂಪನಿ ಮಾಲೀಕರು, ಖುದ್ದು ಮಾಲೀಕರು ಟ್ವೀಟ್ ಮಾಡಿದ್ದಾರೆ. DCM DK ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ. TV9 ಅಭಿಯಾನ ಮಾಡಿದಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕಾಗಿತ್ತು. ಕರ್ನಾಟಕದ ಆದಾಯದ ಮೂಲ ಎಲ್ಲಿದು? ಬೆಂಗಳೂರದು. 80-85% ದುಡ್ಡು ಬರೋದು ಎಲ್ಲಿಂದ? ಬೆಂಗಳೂರಿಂದ. ಪ್ರಮುಖವಾಗಿ ದೊಡ್ಡ ಕಂಪ್ನಿಗಳು, IT ಕಂಪ್ನಿಗಳು ಕೂಡ ಸೇರ್ಕೊಂಡಂಗೆ. ಬೆಂಗಳೂರು ಬದುಕಲಿಕ್ಕೆ ಯೋಗ್ಯವಾಗಿದೆಯಾ? ಈಗ ಕಂಪನಿಗಳ ಮಾಲೀಕರು ಸಮರ ಸಾರಿದ್ದಾರೆ. ಈಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬ್ಲಾಕ್ ಬಕ್ ಕಂಪನಿಯ ಸಿಇಒನೇ ಟ್ವೀಟ್ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಆವರೇಜ್ ಕಮ್ಯೂಟ್ ಫಾರ್ ಮೈ ಕಲೀಗ್ಸ್. ಇಲ್ಲಿ ಕಲೀಗ್ಸ್ ಬರೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಬರೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 1.5 ಗಂಟೆ ಇಡ್ತಾ ಇದೆ ಒನ್ ವೇಗೆ, 1.5 hours. ಒಂಬತ್ತು ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಇದು ಒಂದು ಕಡೆಗೆ ರಾಜೇಶ್ ಯಾಬಾಜಿ CEO ಈ ಮಾತನ್ನು ಹೇಳಿದರು. ಇದೆಲ್ಲದರ ಜೊತೆಗೆ ಈಗ ಬೇರೆಯವರೆಲ್ಲ ಈಗ ಟ್ವೀಟ್ ಸಮರ ಶುರು ಮಾಡಿದರು. ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗಳ ಮೇಲೆ ಟ್ವೀಟ್ಗಳನ್ನು ಹಾಕ್ತಾ ಇದ್ದಾರೆ. DCM DKಗೆ ಟ್ಯಾಗ್ ಮಾಡಿ IT-BT ದಿಗ್ಗಜರು ಟ್ವೀಟ್ ಮಾಡ್ತಾ ಇದ್ದಾರೆ. ಸಮಸ್ಯೆ ನೀವು ಬಗೆಹರಿಸ್ತಿಲ್ಲ, ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಬ್ಲಾಕ್ ಬಕ್ ಕಂಪನಿ CEO ಆಯಿತು, ಆ CEO ಟ್ವೀಟನ್ನು ರೀಟ್ವೀಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಆರಂಭದಿಂದ ನಾವು ನೋಡ್ತಾ ಇದ್ದೀವಿ, ಮೋಹನ್ ದಾಸ್ ಪೈ ನಿರಂತರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಿರಂತರವಾಗಿ ಪೈ ಅವರು ಇದೇನು ಹೊಸದೇನಲ್ಲ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಟ್ವೀಟ್ ಸಮರ ಸಾರಿದ್ರು. ಕಿರಣ್ ಮಜುಮ್ದಾರ್ ಶಾ ನೋಡಿ ಏನು ಹಾಕಿದ್ದಾರೆ, ದಿಸ್ ಈಸ್ ಸೀರಿಯಸ್, ಎಮರ್ಜೆನ್ಸಿ ಮೆಜರ್ಸ್ ನೀಡೆಡ್ ಟು ಫಿಕ್ಸ್ ದೀಸ್ ಇಶ್ಯೂಸ್. DK ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಎಚ್ಚೆತ್ತುಕೊಳ್ಳೋದು ಯಾವಾಗ? ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ದಿಸ್ ಇಸ್ ವೆರಿ ಸೀರಿಯಸ್. ತುರ್ತು ಕ್ರಮದ ಅಗತ್ಯ ಇದೆ. ಮೊದಲು ರಸ್ತೆಗಳ ಸಮಸ್ಯೆಗಳನ್ನು ಸರಿ ಮಾಡಬೇಕು ಅಂತ. ಈಗ ನೋಡಿ, ಈಗ ಟ್ಯಾಕ್ಸು ಕೂಡ ಕಡಿಮೆ ಆಯಿತು ವೆಹಿಕಲ್ಗಳ ಮೇಲೆ. ವಿಪರೀತ ವೆಹಿಕಲ್ಗಳನ್ನು ಜನ ತಗೊಳ್ತಾ ಇದ್ದಾರೆ, ವಿಪರೀತ ವೆಹಿಕಲ್ಗಳನ್ನು. ಹೀಗಿದ್ದಂಥ ಸಂದರ್ಭದಲ್ಲಿ ಮುಂದಿನ ಗತಿ ಏನು? ಇನ್ನಷ್ಟು ಜಾಮ್ ಆಗುತ್ತವೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಮೋಹನ್ ದಾಸ್ ಪೈ ಆರಂಭದಿಂದಲೂ ಕೂಡ ಬೆಂಕಿ ಉಗುಳ್ತಾ ಇದ್ದಾರೆ. ಮೋಹನ್ ದಾಸ್ ಪೈ, ಅದು BJP ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ. DK ಶಿವಕುಮಾರ್ ಅವರೇ, ದಯವಿಟ್ಟು ಮಧ್ಯಪ್ರವೇಶ ಮಾಡಿ, ಇದು ಒಳ್ಳೆಯದಲ್ಲ. ಬ್ಲಾಕ್ ಬಕ್ ಕಂಪನಿಯ CEO ರಾಜೇಶ್ ಏನು ಟ್ವೀಟ್ ಮಾಡಿದ್ದಾರೆ, ಆ ಟ್ವೀಟಿಗೆ ಇವರು ಸ್ಪಂದಿಸಿರುವಂಥ ರೀತಿ ಇದು. ಕಿರಣ್ ಮಜುಮ್ದಾರ್ ಶಾ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ, ಜೊತೆಗೆ ಮೋಹನ್ ದಾಸ್ ಪೈ.
ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬ್ಲ್ಯಾಕ್ ಬಕ್ ಕಂಪನಿ ಏನಿದೆ, ಕಂಪನಿಯ ಮುಂಭಾಗದಲ್ಲಿದ್ದಾರೆ. ಕಿರಣ್ ಸೂರ್ಯ, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. ಅಂದರೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅನ್ನಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಬೆಂಗಳೂರು ಅವನತಿಯ ಕಡೆಗೆ ಸಾಗ್ತಾ ಇದೆ ಅನ್ನಲಿಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ನಾನು ಆಗಲೇ ಒಂದು ಹಿಂದಿ ಚಿತ್ರದ ಎಕ್ಸಾಂಪಲ್ ಕೊಟ್ಟೆ. ಇಡೀ ಮುಂಬೈ ಕೆಟ್ಟು ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ಒಬ್ಬ ನಾಯಕ, ಐ ಥಿಂಕ್ ಓಂ ಪುರಿ ಅಂತ ಅಂದ್ಕೋತೀನಿ, ಅವ್ನು ಬಂದು ಈ ಬಾಂಬೆ ಡೈಯಿಂಗ್ ಬೋರ್ಡ್ ಎದುರುಗಡೆ ನಿಂತ್ಕೊತಾನೆ. ಬಾಂಬೆ ಡೈಯಿಂಗ್ನ ಬಾಂಬೆ ಮತ್ತು ಡೈಯಿಂಗ್ ಪಕ್ಕದಲ್ಲಿ ಒಂದು ಈಸ್ ಅಂತ ಹಾಕ್ತಾನೆ, ಬಾಂಬೆ ಈಸ್ ಡೈಯಿಂಗ್ ಅಂತ. ಅದೇ ರೀತಿ ಬೆಂಗಳೂರಿಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ, ಸ್ಥಿತಿಗತಿಗಳು ಹಂಗೆ ಇರೋದು. ಯಾರೇನು ಟ್ವೀಟ್ ಮಾಡಿದ್ರು ಕೂಡ ಬೆಂಗಳೂರಿನ ಹಣೆ ಬರಹ ಅಷ್ಟೇ. ನಿನ್ನೆ ನೀವು ಕಂಪ್ನಿಯ ಮುಂಭಾಗದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಅಲ್ಲಿ ಎಷ್ಟರ ಮಟ್ಟಿಗೆ ರಸ್ತೆಗಳೆಲ್ಲವೂ ಕೂಡ ಕೆಟ್ಟು ಹೋಗಿವೆ, ತೋರಿಸಿ. ಹೌದು ರಂಗನಾಥ್, ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ, ಬೇಸರ ವ್ಯಕ್ತವಾಗ್ತಿರುವಂಥದ್ದು. ಸದ್ಯ ನಾನೀಗ ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಏನು ಪಣತ್ತೂರು ರಸ್ತೆ ಇದೆ, ಪಣತ್ತೂರು ರಸ್ತೆಯಲ್ಲಿರುವಂತಹ ಬ್ಲ್ಯಾಕ್ ಬಕ್ ಅನ್ನುವಂತಹ ಒಂದು ಕಂಪನಿಯ ಸಿಇಒ ಮತ್ತು ಕೋ-ಫೌಂಡರ್ ಈಗಾಗಲೇ ರಾಜೇಶ್ ಅವರು ಈ ಒಂದು ಬೆಂಗಳೂರಿನ ಗುಂಡಿಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈಗಾಗಲೇ ಒಂದು ಪೋಸ್ಟನ್ನು ಕೂಡ ಹಾಕಿರುವಂಥದ್ದು. ಕಳೆದ 9 ವರ್ಷಗಳಿಂದ ನಮ್ಮ ಕಂಪನಿ ಇಲ್ಲಿದೆ, ಆದರೆ 5 ವರ್ಷಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಈ ಒಂದು ನಮ್ಮ ಕಂಪನಿಗೆ ಬರುವಂತಹ ಹೋಗುವಂತಹ ರಸ್ತೆಗಳಲ್ಲಿ ಯಾವುದೇ ತರಹದ ಬದಲಾವಣೆಗಳು ಕೂಡ ಆಗಿಲ್ಲ. ಸಂಪೂರ್ಣವಾಗಿ ಧೂಳು ಮತ್ತೆ ಗುಂಡಿಗಳಿಂದ ತುಂಬಿರುವಂಥದ್ದು. ನಮ್ಮ ಕಂಪನಿಯ ಎಂಪ್ಲಾಯಿಗಳು ಒನ್ ವೇ ಅಂದರೆ ಒಂದು ಬಾರಿ ನಮ್ಮ ಕಂಪನಿಗೆ ಒಂದು ಸೈಡ್ನಲ್ಲಿ ಅವರು ಬಂದು ಹೋಗ್ಲಿಕ್ಕೆ 1.5 ಗಂಟೆಗೂ ಹೆಚ್ಚು ಕಾಲ ಆಗ್ತಾ ಇದೆ ಅಂತೇಳಿ ಸದ್ಯ ನಾನೀಗ ಕಂಪನಿಯ ಮುಂಭಾಗದಲ್ಲಿರುವಂತಹ ರಸ್ತೆಯನ್ನು ಕೂಡ ನನ್ನ ತೋರಿಸ್ತಾ ಇದ್ದೀನಿ. ಹೌದು, ಅವ್ರು ಹೇಳಿದಂತೆ ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ಗುಂಡಿಗಳಲ್ಲಿ ವಾಹನ ಸವಾರರು ವಾಹನವನ್ನು ಚಲಾಯಿಸಿಕೊಂಡು ಬರಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಪರ್ ಆದಂತಹ ರಸ್ತೆ ಇಲ್ಲ, ರಸ್ತೆ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥದ್ದು, ಸಾಕಷ್ಟು ಧೂಳು ಕೂಡ ಬರ್ತಾ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಂಕಷ್ಟವೇ ಎದುರಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂಥದ್ದು. ಈ ಒಂದು ಟ್ವೀಟಿಗೆ ಈಗಾಗಲೇ IT ದಿಗ್ಗಜರಾಗಿರುವಂತಹ ಮೋಹನ್ ದಾಸ್ ಪೈ ಅವರಿರ್ಬೋದು, ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು. ಔಟರ್ ರಿಂಗ್ ರೋಡ್ನಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಫೈಲೂರ್ ಅನ್ನುವಂತಹ ಒಂದು ಟ್ವೀಟನ್ನು ಕೂಡ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಪೋಸ್ಟನ್ನು ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರಿಗೆ ಟ್ಯಾಗ್ ಅನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಿರುವಂತಹ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ, ಸಾಕಷ್ಟು ಕಂಪನಿಗಳ CEOಗಳು ಬೇರೆ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನುವಂಥ ಅದೇನು ರಾಜೇಶ್ ಅವರ ಟ್ವೀಟ್ ಇತ್ತು, ಆ ಟ್ವೀಟನ್ನ ಉಲ್ಲೇಖ ಮಾಡಿ DK ಶಿವಕುಮಾರ್ ಅವರಿಗೆ ಆ ಪೋಸ್ಟನ್ನ ಟ್ಯಾಗನ್ನು ಕೂಡ ಮಾಡಿರುವಂಥದ್ದು. ರಂಗನಾಥ್, ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಆ ಕಂಪನಿಯ ಎದುರಿಗಿರುವಂತಹ ಒಂದು ರಸ್ತೆಯ ಪರಿಸ್ಥಿತಿ. ಯಾವುದೋ ಪೈಪ್ ಲೈನ್ ಹಾಕ್ಲಿಕ್ಕೋ, ವಾಟರ್ ಲೈನ್ ಹಾಕ್ಲಿಕ್ಕೋ, ಒಳಚರಂಡಿ ವ್ಯವಸ್ಥೆ ಮಾಡಲಿಕ್ಕೋ ಗುಂಡಿಗಳನ್ನು ಹಾಕ್ತಿದ್ದಾರೆ, ಆದರೆ ಅದಕ್ಕೆ ಡಾಂಬರ್ ಹಾಕ್ಲಿಕ್ಕೆ ಮುಂದಾಗಿಲ್ಲ. ಜಲ್ಲಿ ಕಲ್ಲುಗಳನ್ನು ಸುರಿದೋಗಿರುವಂಥದ್ದು. ಜಲ್ಲಿ ಕಲ್ಲುಗಳು ಸುರಿದು ಹೋಗಿರುವಂತಹ ಹಿನ್ನೆಲೆಯಲ್ಲಿ ವಾಹನಗಳು ಸಂಚಾರ ಮಾಡ್ತಿದ್ದಂತೆ ಧೂಳು ಕೂಡ ಎದಳ್ತಾ ಇರುವಂಥದ್ದು. ಧೂಳಿನಿಂದ ಈ ಒಂದು ರಸ್ತೆ ಕೂಡ ಕೂಡಿದೆ ಅಂತಲೇ ಹೇಳ್ಬೋದು. ಕಂಪನಿಗೆ ಬರುವಂತಹ ಈ ಒಂದು ಪಣತ್ತೂರು ರಸ್ತೆ ಏನಿದೆ, ಅಂದರೆ ಸರ್ಜಾಪುರ ಇರ್ಬೋದು, ಪಣತ್ತೂರು ಇರ್ಬೋದು, ಬೆಳ್ಳಂದೂರು ಇರ್ಬೋದು, ಈ ಒಂದು ಭಾಗಗಳಿಂದ ನಮ್ಮ ಎಂಪ್ಲಾಯಿ ನಮ್ಮ ಕಂಪನಿಗೆ ಬರ್ತಾರೆ. ಕಂಪನಿಗೆ ಬರುವಂತಹ ಒಂದು ಸೈಡ್ಗೆ 1.5 ಗಂಟೆಗೂ ಹೆಚ್ಚು ಸಮಯ ಆಗ್ತಿದೆ. ಹಾಗಾಗಿ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತಂದರೆ ಬೆಂಗಳೂರಿನಿಂದ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತನೋ ಅಥವಾ ಬೆಂಗಳೂರಿನಿಂದ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ ಅಂತನೋ, ಒಟ್ಟು ನಾವಿಲ್ಲಿಂದ ಶಿಫ್ಟ್ ಆಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಅಂತ ಕೇಳಿದ್ರೆ ಸಾಕಷ್ಟು ಧೂಳು ಗುಂಡಿಗಳಿಂದ ಕೂಡಿರುವಂಥ ರಸ್ತೆ. ಕಳೆದ 5 ವರ್ಷಗಳಿಂದ ಈ ಒಂದು ರಸ್ತೆಗಳಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅಂತ ನೋಡಿದ್ರಿ, ಆದರೆ ಯಾವುದೇ ತರವಾದಂತಹ ಬದಲಾವಣೆ ಆಗ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಒಂದು ಪೋಸ್ಟನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಪೋಸ್ಟ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು. ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬೇರೆ ಬೇರೆ ಕಡೆಗೆ ಯಾವ್ಯಾವ ರೀತಿ ಪ್ರತಿಭಟನೆಗಳಾಗಿದೆ ಅಲ್ಲಿ ನೋಡಿ. ನ್ಯಾಯಾಂಗ ಬಡಾವಣೆಯ ಅನ್ನ ತಕ್ಷಣ ನೀವು ಸರಿ ಮಾಡಿ, ಸೌಲಭ್ಯಗಳು ಕೊಡಿ ಅಂತ ಒಬ್ಬರು ಯಜಮಾನರು ಕೆಸರಲ್ಲೇ ನಿಂತ್ಕೊಂಡು ಕೂತ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಗಿಡಗಳನ್ನೆಲ್ಲ ಇಟ್ಕೊಂಡು ಕೆಲವರು ಪ್ರತಿಭಟನೆ. BBMP ದುಡ್ಡೆಲ್ಲ ಕೊಡಬೇಕು, ಟ್ಯಾಕ್ಸ್ ಎಲ್ಲ ಕಟ್ಟಬೇಕು, ಆದರೆ ರೋಡ್ ಸರಿ ಮಾಡಲ್ಲ, ದಯವಿಟ್ಟು ಮಾಡಿ ಅಂತ. ಮಕ್ಕಳುಗಳು ನೋಡ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಳ್ಳಿ ದಯಮಾಡಿ. ಇಲ್ಲಿ ಸ್ಟಕ್ ಆಗೋಯ್ತು, ಗಾಡಿ ಸ್ಟಕ್ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬ್ಯಾಂಗ್ಳೂರು ಥರ ಇಲ್ಲವೇ ಇಲ್ಲ. ಬ್ಯಾಂಗ್ಳೂರು ಫುಲ್ ನೀಟಾಗಿರ್ಬೇಕು, ಬ್ಯಾಂಗ್ಳೂರು ಇರಂಗಿಲ್ಲ. ಏನಕ್ಕಂದ್ರೆ ಫುಲ್ ನೋಡೇ ಕಿತ್ತೋಗ್ಬಿಟ್ಟಿದೆ. ಕಷ್ಟ ಆಗುತ್ತೆ. BBMP ದುಡ್ಡೆಲ್ಲ ಕೊಡಬೇಕು.
ಮಕ್ಕಳುಗಳು ಹೇಳಿದಂಥ ಮಾತನ್ನ ಕೇಳ್ತಾ ಇದ್ದೀವಿ. ಇದು ಬೆಂಗಳೂರು ಥರ ಇಲ್ಲವೇ ಇಲ್ಲ, ನಮ್ಮ ರಸ್ತೆಗಳೆಲ್ಲ ಕಿತ್ತು ಹೋಗಿದೆ, ನಾವೆಲ್ಲ ಬಿದ್ದು ಕೈಕಾಲು ತರಚ್ಕೊಳ್ತಾ ಇದ್ದೀವಿ ಅಂತ ಒಬ್ಬ ಯಜಮಾನರಂತೂ ಕೆಸರಲ್ಲೇ ಕೂತ್ಕೊಂಡು ನಮ್ಮನ್ನು ಉದ್ಧಾರ ಮಾಡಿ, ದಯವಿಟ್ಟು ನಮ್ಮ ಬಡಾವಣೆ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳುವಂಥ ಸ್ಥಿತಿ. ಒಂದು ಮಗುವಂತನೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿತ್ತು, ಸ್ಕೂಲ್ಗೆ ಹೋಗೋದು ಕಷ್ಟ ಆಗುತ್ತೆ ನಾವು ಅಂತ. ಈಗ ಒಬ್ಬ ಕಂಪ್ನಿ CEO ಹೇಳ್ತಾರೆ, ಬರೋಕ್ಕೆ ಒಂದು ಸೈಡ್ ಬರಲಿಕ್ಕೆ 1.5 ಗಂಟೆ ಬೇಕು ಅಂತಂತಂದರೆ ಏನಿದೆ ಅರ್ಥ? ಬೆಂಗಳೂರಲ್ಲಿ ನಾವು ಯಾಕೆ ಇರಬೇಕು ಅಂತ. ಈಗ ಅವ್ರು ಹಾಕಿದ್ದು ಎಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬೆಂಗಳೂರಿನ ಸ್ಥಿತಿ, ಬೆಂಗಳೂರಿನ ದುಸ್ಥಿತಿ. TV9 ಯಾವಾಗ ಅಭಿಯಾನ ಮಾಡ್ತಲ್ಲ, ಗುಂಡಿಗಳು ಆವಾಗಲೇ ಎಚ್ಚೆತ್ಕೋಬೇಕಾಗಿತ್ತು ಒಂದು ವ್ಯವಸ್ಥೆ ಅನ್ನುವಂಥದ್ದು. ಯಾರು ಕೂಡ ಉತ್ತರದಾಯಿತ್ವ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಶೇಮ್. ಇವತ್ತು ಬೆಂಗಳೂರು ಹೆಂಗೆ ಗೊತ್ತಾ, ಇಡೀ ದೇಶದಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದೆ ಕರ್ನಾಟಕ ಆದಾಯ ತಂದುಕೊಡೋದ್ರಲ್ಲಿ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ, ಮುಂಬೈ ಬಿಟ್ಟರೆ ಬೆಂಗಳೂರು. ಸ್ಥಿತಿ ಹೀಗಿದೆ. ನೋಡೋಣ, ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಿನ ವ್ಯವಸ್ಥೆ ನೋಡೋಣ.